ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವ ಮುಹೂರ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಆರಂಭಿಸಿದರೋ ಗೊತ್ತಿಲ್ಲ. ಈ ಕಾಮಗಾರಿ ವರ್ಷಗಳೇ ಕಳೆದರೂ ಮುಗಿಯುತ್ತಿಲ್ಲ. ಆದರೆ ನಗರ ವ್ಯಾಪ್ತಿಯಲ್ಲಿ ರಸ್ತೆ ಮಾಡಲು ಆರಂಭಿಸಿದ ದಿನದಿಂದಲೂ ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರವನ್ನು ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಪ್ರತಿನಿತ್ಯ ನಾಗರಿಕರಿಗೆ ತೊಂದರೆ ನೀಡುವಲ್ಲಿ ಮಾತ್ರ ಯಶಸ್ವಿಯಾಗುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲೊಮ್ಮೆ ನೋಡಿ, ಈ ಪರಿ ನೀರು ಹರಿದು ಪೋಲಾಗುತ್ತಿರುವುದು ಎಲ್ಲೋ ಅಂತ ಭಾವಿಸಬೇಡಿ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ, ಅದು ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ. ಇದಕ್ಕೆ ಕಾರಣ ಅದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿದೆ. ಇದೇ ರಸ್ತೆಯಲ್ಲಿ ನಗರಸಭೆಯಿಂದ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಪೈಪ್ಲೈನ್ ಸೇರಿದಂತೆ ಎಲ್ಲವೂ ಹಾದು ಹೋಗಿವೆ. ಈ ಪೈಪ್ಲೈನ್ ಎಲ್ಲಿ ಹಾದು ಹೋಗಿದೆ ಎಂಬ ಅರಿವು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇಲ್ಲ. ಆ ವಿಚಾರ ನಗರಸಭೆ ಇಂಜಿನಿಯರ್ಗಳಿಂದ ತಿಳಿಯಬೇಕು ಎಂಬ ಕನಿಷ್ಠ ಜ್ಞಾನ ಇಲ್ಲ. ಹಾಗಾಗಿಯೇ ದಿನಕ್ಕೊಂದು ಅವಾಂತರ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೃಷ್ಟಿಸುತ್ತಿದ್ದಾರೆ. ಎಂಜಿ ರಸ್ತೆಯ ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ಗೂ ಜೆಸಿಬಿ ತಗುಲಿದ್ದು, ಇದರಿಂದ ಪೈಪ್ಲೈನ್ ಒಡೆದು ಹೋಗಿದೆ. ಕೂಡಲೇ ಅಪಾರ ಪ್ರಮಾಣದ ಜೀವಜಲ ಚರಂಡಿ ಪಾಳಾಗುತ್ತಿದೆ. ಪೈಪ್ಲೈನ್ ಒಡೆದು 1 ಗಂಟೆಯಾದರೂ ಅಲ್ಲಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಬಂದಿಲ್ಲ. ಈ ವಿಚಾರ ತಿಳಿದ 5ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ನಾಗರಾಜ್ ಸ್ಥಳಕ್ಕೆ ಧಾವಿಸಿ ಪೌರಾಯುಕ್ತರಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಬಂದು ನೋಡಿದ್ದಾರೆ, ಯಾಕೆ ಆಗ್ತಾ ಇದೆ ಏನು ಅಂತೇಳಿ ಗೊತ್ತಾಗ್ತಾ ಇದೆಯಾ? ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳಂತೂ ಈ ಕಡೆ ಬರೋದೇ ಇಲ್ಲ. ಇಲ್ಲಿರೋ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ ಅದೇ ಫೈನಲ್ ಆಗಿದೆ. ಇಲ್ಲಿ ಯಾವುದೇ ಅಧಿಕಾರಿ ಬಂದು ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತ ನೋಡ್ತಾರೆ. ಇಲ್ಲಿ ಲಕ್ಷಾಂತರ ಲೀಟ್ರು ನೀರು ಈಗ ಪೋಲಾಗ್ತಾ ಇರೋದು. ಜಕ್ಕಲಮಡುಗು ನೀರು ಪೋಲಾಗ್ತಾ ಇದೆ ಅಂದರೆ ಅದರ ಅರ್ಥ ಏನು? ಅವ್ರು ಎಷ್ಟು ಖರ್ಚು ಮಾಡ್ತಾರಲ್ಲಿ, ಏನು ಅದು ಆಲಮ್ ಪ್ಲ್ಯಾಂಟ್ ಅಂದರೆ ಏನು, ಅಲ್ಲದೆ ಇನ್ನೊಂದು ಕೆಮಿಕಲ್ ಮಿಕ್ಸ್ ಅಂದರೆ ಏನು, ಯಾರಂಗೆ ಗೊತ್ತಿದೆಯಾ? ನೀರು ಸಿಗೋದು, ಕುಡಿಯೋ ನೀರು ಸಿಗೋದು ಅಂದರೆ ಅಷ್ಟು ಈಸಿ ಇದೆಯಾ ಈಗಿನ ಸಂದರ್ಭದಲ್ಲಿ? ಇದ್ರ ಬಗ್ಗೆ ಯಾರಾದರೂ ಇದುವರೆಗೂ ಬಂದಿದ್ದಾರಾ? ಇದು 1 ಅವರ್ ಆಯಿತು ನೀರು ಇದಾಗಿ ಪೋಲಾಗ್ತಾ ಇರೋದು. 1 ಅವರಿಂದ ಹೋಗ್ತಾ ಇದೆಯೇನಪ್ಪ? 1 ಅವರಿಂದ ಹೋಗ್ತಾ ಇದೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಬರಲಿಲ್ಲ. ಮಾಹಿತಿ ಬಂದ ಕೂಡಲೇ ನಗರಸಭೆ ಇಂಜಿನಿಯರ್ಗಳು, ವಾಟರ್ಮ್ಯಾನ್ಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದರೂ ಅದನ್ನು ತಡೆಯುವಂತೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮಾಹಿತಿ ನೀಡಲು ಸ್ಥಳದಲ್ಲಿದ್ದ ನಾಗರಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಹಾರಿಕೆ ಉತ್ತರ ನೀಡುವ ಮೂಲಕ ಜಾರಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಎಷ್ಟೇ ಪ್ರಯತ್ನಿಸಿದರೂ ಅವರಿಂದ ಪ್ರತಿಕ್ರಿಯೆ ಸಿಗದಿರುವುದು ಅವರ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಜಕ್ಕಲಮಡುಗು ಜಲಾಶಯ ನೀರು ಈ ದಿನ ಎಂಜಿ ರಸ್ತೆಯಲ್ಲಿ ಬಹಳ ಸಾವಿರಾರು ಲೀಟ್ರು ಪೋಲಾಗ್ತಾ ಇದೆ. ಕಾರಣ ಮುಟ್ಟಿದ ಕೂಡಲೇ ನಾನು ಕೂಡ ಇಲ್ಲಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಚಿಕ್ಕಬಳ್ಳಾಪುರದ ನಗರಸಭೆ ಇಂಜಿನಿಯರ್ಗಳ ಹತ್ರ ಸಮನ್ವಯ ರೀತಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲಿ ಪೈಪ್ಲೈನ್ ಹೋಗಿದೆ, ಎಲ್ಲಿ ಗೇಟ್ ವಾಲ್ ಇದೆ, ಅವನ್ನೆಲ್ಲನೂ ಗಮನಕ್ಕೆ ತಗೊಂಡು ಆಮೇಲೆ ಕಾಮಗಾರಿ ಮಾಡೋ ಅಂಥದ್ದನ್ನು ಅವ್ರು ಕೈಗೆತ್ಕೋಬೇಕು. ಆ ಥರದ ನಿರ್ಧಾರಗಳಿಂದ ಈ ದಿನ ಒಂದು ಜೀವಜಲ ಚಿಕ್ಕಬಳ್ಳಾಪುರ ನಗರ ನಿವಾಸಿಗಳಿಗೆ ಇದು ಜೀವಜಲ 1 ಲೀಟ್ರು ಕೂಡ ಲೆಕ್ಕ ಮಾಡಿಕೊಡೋ ಅಂಥ ಸಂದರ್ಭ ಎದುರಾಗಿದೆ. ಕಾರಣ ಬೇಸಿಗೆ ಕಾಲ ಇನ್ನೇನು ಎದುರಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಿರಾರು ಲೀಟ್ರು ಪೋಲಾಗ್ತಾ ಇದೆ. ಭಾಳ ನೋವಾಗುತ್ತೆ. ಆದ್ದರಿಂದ ನಾನು ಹೆದ್ದಾರಿ ಪ್ರಾಧಿಕಾರದ ಸಂಬಂಧಪಟ್ಟವ್ರಿಗೂ ಕೂಡ ಈಗ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ನಮ್ಮ ಪೌರಾಯುಕ್ತ ಕಮಿಷನರ್ ಅವ್ರಿಗೂ ತಂದಿದ್ದೀನಿ. ಕೂಡಲೇ ಇದನ್ನು ನೀರು ಪೋಲಾಗ್ತಾ ಇರೋದನ್ನು ನಿಲ್ಲಿಸಿ ಬೇರೆ ಇನ್ನೊಂದು ಮಾರ್ಗಕ್ಕೆ ನೀರು ಬಿಟ್ಟು ಆಗಿರೋ ತೊಂದರೆನ ದುರಸ್ತಿ ಮಾಡುವಂಥ ಕೆಲಸ ಬೇಗ ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರ ವಿಷಯಕ್ಕೆ ಗಮನಕ್ಕೆ ತಂದಿದ್ದೀನಿ. ಇಲ್ಲ, ಇದು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿಂದನೇ ತಪ್ಪಾಗಿದೆ.
ಯಾಕಂತ ಹೇಳಿದ್ರೆ ಇಲ್ಲಿ ನಗರಕ್ಕೆ ಪ್ರತಿಯೊಂದು ವಾರ್ಡ್ಗೂ ಕೂಡ ನೀರು ಹಂಚಿಕೆ ಮಾಡೋ ಅಂಥದ್ದನ್ನು ಪ್ರತಿದಿನ ರೂಢಿ ಮಾಡ್ಕೊಂಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವ್ರು ಕೆಲಸ ಮಾಡೋ ಅಂಥ ಸಮಯದಲ್ಲಿ ಅವ್ರ ಗಮನಕ್ಕೆ ತಂದು ನಾವು ಈ ರೀತಿ ಕೆಲಸ ಮಾಡ್ತಾಯಿದ್ದೀವಿ, ಯಾವ ಕಡೆ ನೀರು ಬಿಡಬೇಕಾಗಿದೆ, ನೀವು ಯಾವ ಕಡೆ ಬಿಡ್ತೀರಾ, ಇಲ್ಲ ಅಂದರೆ ಈ ಕಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ಈ ಕಡೆ ನಾಳೆ ಬೇಕಾದರೆ ಬಿಟ್ಕೊಳ್ಳಿ ಅಂತೇಳಿ ಒಂದು ವಿಶ್ವಾಸಕ್ಕೆ ಅವ್ರ ಹತ್ರ ಸಮನ್ವಯ ರೀತಿಯಲ್ಲಿ ನಡ್ಕೋಬೇಕಿತ್ತು. ಅದು ನಡ್ಕೊಳ್ದೇ ಇರೋದು ನಮ್ಮ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ತಪ್ಪಾಗಿದೆ. ಒಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ಜಕ್ಕಲಮಡುಗು ಜಲಾಶಯದ ನೀರು ಚರಂಡಿ ಪಾಲಾಗುತ್ತಿದ್ದು, ಇನ್ನಾದರೂ ಹೆದ್ದಾರಿ ಪ್ರಾಧಿಕಾರದವರು ನಗರಸಭೆ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ನಾಗರಿಕರಿಗೆ ತೊಂದರೆ ನೀಡದಂತೆ ಕಾಮಗಾರಿ ನಡೆಸುವ ಜೊತೆಗೆ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಲಿದ್ದಾರಾ ಕಾದು ನೋಡಬೇಕಾಗಿದೆ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.